ಓಕೆ, ಒಂದು ವ್ಯೂ ಪಾಯಿಂಟಲ್ಲಿ ಒಳ್ಳೆ ಒಂದು ಫೋಟೋ ಶೂಟ್ ಆಯಿತು. ಇವಾಗ ಟುವರ್ಡ್ಸ್ ಮೈ ಡೆಸ್ಟಿನೇಷನ್, ಸಾರಿ ಅವರ್ ಡೆಸ್ಟಿನೇಷನ್. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಎಲ್ಲಿ ಅಂತ ಹೇಳಿದ್ರೆ ಮುನ್ನಾರಿಂದ ಒಂದು 20 ಕಿಲೋಮೀಟ್ರು ಸೂರ್ಯನೆಲ್ಲಿ ಅಂತ ಒಂದು ಜಾಗ. ಸಾಕಾಗಿದೆ ಜಾಗ ಮಾತ್ರ. ಒಂದು 250-300 ಎಕರೆ ಟೀ ಎಸ್ಟೇಟ್ ಮಧ್ಯದಲ್ಲಿ ಟಾಪಲ್ಲಿ ಎಕ್ಸಾನರಿ ಆಗಿದೆ. ಆ್ಯಕ್ಚುಲ ನಾವಿರೋದು ಈ ಜಾಗ. ಈ ಜಾಗದಲ್ಲಿರೋದು ಎಂಟ್ರಿ. ಹೀಗೆ ಒಂದೊಂದು ಕಾಟೇಜ್ ಒಂದೊಂದು ಥರ ಇದೆ. ಸಿಂಗಲ್ ಬೆಡ್ರೂಮ್ ಕಾಟೇಜು, ಹನಿಮೂನ್ ಕಾಟೇಜು, ಡಬಲ್ ಬೆಡ್ರೂಮ್ ಕಾಟೇಜು, ಒಂದೊಂದು ಕಾಟೇಜ್ ಒಂದೊಂದು ಥರ ಇದೆ. ಸಾಕಾಗಿದೆ ಎಲ್ಲವೂ. ಒಳ್ಳೆ ವ್ಯೂ ಪಾಯಿಂಟು, ಒಳ್ಳೆ ಕ್ಲೈಮೇಟು. ಇದೊಂದು ಕಾಟೇಜು, ಇದೊಂದು ಕಾಟೇಜ್ ಇದೆ, ಡಬಲ್ ಬೆಡ್ರೂಮ್ ಕಾಟೇಜ್ ಇದು. ಸಾಕಾಗಿದೆ ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ಸಖತ್ ನೋಡಿ. ಬಂದ ತಕ್ಷಣ ಮೂನಾರು ವಿಲ್ಲಾಸ್ ಅಂತ ಈಸ್ಟ್ವುಡ್ ರೆಸಾರ್ಟ್ ಇದೆ. ವಿಲ್ಲಾಸ್ ಸಾಕಾಗಿದೆ. ಓಕೆ, ಫಾರ್ಮಾಲಿಟೀಸ್ಗೆ ಫಾರ್ಮ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಫಿಲಪ್ ಮಾಡಬೇಕು. ಹಲೋ ಸರ್. ಓಕೆ, ಇದನ್ನೆಲ್ಲ ಫಿಲಪ್ ಮಾಡ್ತೀನಿ. ಆ್ಯಕ್ಚುಲಾಗಿ ರೂಮೆಲ್ಲ ಚೆಕ್-ಇನ್ ಆಗಾಯಿತು, ಪೇಮೆಂಟ್ಸ್ ಎಲ್ಲ ಕ್ಲಿಯರ್ ಆಯಿತು. ಈಗ ನಾವು ರೂಮ್ಗೆ ಹೋಗಬೇಕಾಗಿದೆ. ರೂಮ್ ಹೇಗಿದೆ ಏನಂತೆಲ್ಲ ತೋರಿಸ್ತೀನಿ. ಫಸ್ಟ್ ಗಾಡಿನ ರೂಮ್ ಹತ್ರ ತೊಗೊಂಡೋಗ್ಬೇಕು. ಆ್ಯಕ್ಚುಲಿ ನಾವು ಪಾರ್ಕಿಂಗಲ್ಲಿ ನಿಲ್ಲಿಸಿದ್ವಿ, ಬಟ್ ನಮ್ಮ ಕಾಟೇಜ್ ಹತ್ರನೇ ಪಾರ್ಕಿಂಗ್ ಪ್ಲೇಸ್ ಇದೆ. ನಾವು ಕೇಳ್ಕೊಂಡ್ವಿ ಗಾಡಿನಲ್ಲೇ ಹಾಕ್ಕೊಳ್ಳೋಣ ಅಂತ. ಅವ್ರು ಓಕೆ ಹೇಳಿದ್ದಾರೆ. ಅದರಿಂದ ಇಲ್ಲಿಂದ ಲಗೇಜ್ ತೊಗೊಂಡೋಗೋದು ತುಂಬ ಕಷ್ಟ ಆಗುತ್ತೆ. ಗಾಡಿನಲ್ಲೇ ತೊಗೊಂಡೋಗಿ ಲಗೇಜ್ ನಿಲ್ಲಿಸ್ಬಿಟ್ಟು ಗಾಡಿನಲ್ಲೇ ಹಾಕ್ತೀವಿ. ಓಕೆ, ನಾವಿರೋದು ಈ ಕಾಟೇಜಲ್ಲಿ. ನೆಕ್ಸ್ಟು 5 ಜನ ಮಾಡ್ಕೋಬೋದು. ಟಿವಿ ಹಾಕ್ತಿದ್ದಾರೆ. ಮುರಳೀಧರನ್, ಓಕೆ. ಇದನ್ನು ಕಾಟೇಜು ಹೇಗಿದೆ ಅಂದರೆ, ಆ್ಯಕ್ಚುಲಿ ಎಲ್ಲ ಕಡೆಯಿಂದನೂ ಈ ಕಾಟೇಜ್ಗೆ ಆಕ್ಸೆಸ್ ಇದೆ. ಇದೊಂದು ಆಕ್ಸೆಸ್ ಇದೆ, ಈ ಕಡೆಯಿಂದ ರೋಡಿಂದ ಫಸ್ಟು ಒಂದಲ್ಲ ಅಲ್ಲಿಂದ ಒಂದು ಆಕ್ಸೆಸ್ ಇದೆ, ಆಮೇಲೆ ಇನ್ನೊಂದು ಆಕ್ಸೆಸ್ ಇದೆ. ಟೋಟಲ್ 3 ಆಕ್ಸೆಸ್ ಇದೆ. 3 ಬೆಡ್ರೂಮ್ ಕಾಟೇಜ್ ಇದು. ಒಂದು 10ರಿಂದ 15 ಜನ ಬಂದರೆ ಆರಾಮಾಗಿ ಸ್ಟೇ ಆಗ್ಬೋದು. ಸಖತ್ತಾಗಿದೆ, ಒಳ್ಳೆ ವ್ಯೂ, ಒಳ್ಳೆ ಸಖತ್ತಾಗಿದೆ, ಎಂಜಾಯ್ ಮಾಡ್ಬೋದು. ನೋಡಿ ಈ ಒಂದು ಆಕ್ಸೆಸ್ಸು.
ಈ ಒಂದು ಆಕ್ಸೆಸಲ್ಲಿ ಬಂದ ತಕ್ಷಣ ಎಂಟ್ರಿ ಆದ ತಕ್ಷಣ ಹಾಲ್ ಸಿಗುತ್ತೆ. ಹಾಲ್ ಅಂತ ಮಕ್ಕಳೆಲ್ಲ ಕರ್ಕೊಂಡಿದ್ದಾರೆ. ಬೆಡ್ ಹೇಗಿದೆ ಅಂದ್ರೆ ನೋಡೋಣ. ಸಕ್ಕತ್ತಾಗಿದೆ ಬೆಡ್ ಸಕ್ಕತ್ತಾಗಿದೆ ನೋಡಿ. ಹೆಚ್ಚು ಕಮ್ಮಿ ಒಂದು 4 ಜನ ಮಾಡ್ಬೋದು, 4-5 ಜನ ಮಾಡ್ಬೋದು ಅಡಲ್ಟ್ಸ್. ಸಕ್ಕತ್ತಾಗಿದೆ. ಎದ್ದ ತಕ್ಷಣ ವ್ಯೂ ಹೇಗಿದೆ ನೋಡಿ, ಸಕ್ಕತ್ತ ವ್ಯೂ. ಈ ವ್ಯೂ ಸಿಗುತ್ತೆ ಎದ್ದ ತಕ್ಷಣ ನೋಡಿ. ಬಂದ ತಕ್ಷಣ ಮಧ್ಯಾಹ್ನ ಲಂಚಿಗೆ ರೆಡಿ ಮಾಡ್ತಾ ಇದ್ವಿ. ಮಶ್ರೂಮ್ ಬಿರಿಯಾನಿಗೆ ಮಶ್ರೂಮ್ ಕಟ್ ಮಾಡ್ತಾ ಇದ್ದಾರೆ. ಈ ಕಡೆ ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ, ಬಟ್ ಈ ಮ್ಯೂಸಿಕ್ ನಾವು ಹಾಕೋದಕ್ಕಾಗೋದಿಲ್ಲ, ಕಾಪಿರೈಟ್ಸ್ ಪ್ರಾಬ್ಲಮ್. ಇಲ್ಲಿ ರೈಸ್ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ಆನಿಯನ್ ಕಟ್ ಮಾಡ್ತಾ ಇದ್ದಾರೆ. ಆನಿಯನ್ ಈ ಕಡೆ ಲೀವ್ಸ್ ಎಲ್ಲ ಸಣ್ಣ ಬೆಲ್ಲ ಫ್ರೆಶ್ ಆಗಿ ಇದೆಲ್ಲ ಹಾಕ್ಕೊಂಡು 10 ನಿಮಿಷದಲ್ಲಿ ನಿಮಗೆ ಲಂಚ್ ರೆಡಿ. ಖುಷಿ ಬರ್ತೀರಾ, ಎಂಜಾಯ್ ಮಾಡ್ಬೇಕಂತ ಬರ್ತೀರಾ, ಎಂಜಾಯ್ ಮಾಡ್ರಿ, ಬೇಡನಲ್ಲ. ಬಟ್ ಏನಂದ್ರೆ ಒಂದ್ ಒಳ್ಳೆ ಕಾಟೇಜ್ ತಗೊಳ್ತೀರಾ, ಏನೇನೋ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಫ್ರೆಂಡ್ಸ್ ಜೊತೆ ಬರ್ತೀರಾ, ಫ್ಯಾಮಿಲಿ ಜೊತೆ ಎಲ್ಲ ಓಕೆ. ಬಟ್ ಏನ್ ಗೊತ್ತಾ, ಮಾಡೋ ತಪ್ಪೇನ್ ಗೊತ್ತಾ, ನೋಡ್ರಿ ನೋಡ್ರಿ ನೋಡಿ. ಆ ಕಾಟೇಜ್ನವರು ಅವ್ರು ಎಷ್ಟು ಕಷ್ಟಪಟ್ಟು ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ. ನೀವು ಒಂದು ಪಕ್ಕ ತೋಟದಲ್ಲಿ ಈ ಗ್ಲಾಸ್ಗಳು ಇದುಗಳ ತಗೊಂಡೋಗಿ ಹಾಕ್ಬಿಟ್ಟು ಎಷ್ಟು ನೋಡಿ ಹೆಂಗ್ ಬಿದ್ದಿದಾರ. ಯಾರಾದ್ರೂ ಮನುಷ್ಯ ಆಗ್ತಾರ ನೋಡಿ, ಅಲ್ಲಿ ಬಾಟ್ಲಿ ಗ್ಲಾಸ್ಗಳಲ್ಲಿ ಇಂಥ ನೇಚರ್ನ ಹಾಳು ಮಾಡಕಂತಾನೆ ಬರ್ತೀರಾ? ಬರ್ಬೇಡ್ರಿ ನೀವೆಲ್ಲ, ಬರ್ಬೇಡ್ರಿ ನೀವೆಲ್ಲ. ಯಾಕೆ ಬರ್ತೀರಾ ಈ ತರ ಜಾಗ? ಬರ್ಬೇಡ್ರಿ, ಹಾಳಾಗೋಗ್ರಿ. ಬಂದ್ರೆ ನೀಟಾಗಿ ಇಟ್ಕೊಳ್ರಿ. ಬಂದ್ರೆ ಬಂದಿರೋ ಜಾಗನ ನೀಟಾಗಿ ಇಟ್ಕೊಳ್ರಿ. ಏನಾದ್ರೂ ಮಾಡ್ರಿ, ಪಾರ್ಟಿ ಮಾಡ್ರಿ, ಎಂಜಾಯ್ ಮಾಡ್ರಿ, ಏನಾದ್ರೂ ಮಾಡ್ರಿ. ಬಂದಿರೋದನ್ನ ನೀಟಾಗಿ ಇಟ್ಕೊಂಡು ಹೋಗ್ರಿ. ಕೊನೆಗೆ ಹಾಕಿರೋದನ್ನ ತಗೊಂಡೋಗಿ ಎಲ್ಲಾದ್ರೂ ಬೇರೆ ಕಡೆ ಡಿಸ್ಪೋಸ್ ಮಾಡ್ರಿ. ಯಾಕ್ರಿ ಹಿಂಗ್ ನೇಚರ್ ಹಾಳು ಮಾಡ್ತೀರಾ ನೋಡ್ರಿ. ಪಾಪ ಅವ್ರಿಗೂ ಕೆಟ್ಟ ಹೆಸರು, ಇವ್ರಿಗೂ ಕೆಟ್ಟ ಹೆಸರು, ನೇಚರ್ ಹಾಳಾಗುತ್ತೆ. முடிச்சு ஒரு வாரம் கூட இல்ல. ಬಿರಿಯಾನಿ ರೆಡಿ, ರೈತ ರೆಡಿ. ಮಿರ್ಚಿಗೆ ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಹೌ ಇಸ್ ಟೇಸ್ಟ್? ಸೂಪರ್ ಆಗಿದೆ. ನೇಚರ್ ಜೊತೆ ಒಳ್ಳೆ ಲಂಚ್ ನೋಡಿ. ಲಂಚ್ ಹೆಂಗಿದೆ, ನೇಚರ್ ಜೊತೆ ಒಳ್ಳೆ ಲಂಚು. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಟೇಸ್ಟ್ ಮಾಡ್ತೀನಿ. ಸಾಕಾಗಿದೆ. ಸೂಪರ್ ಟೇಸ್ಟ್. ಈ ಥರ ಒಂದು ಕ್ಲೈಮೇಟಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಸಾಕಾದ ಟೇಸ್ಟ್. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಅರೌಂಡ್ 3 ಗಂಟೆ ಆಗೋಗಿದೆ. 3 ಗಂಟೆಗೆ ಈ ಥರ ಒಂದು ನೇಚರಲ್ಲಿ ಸೂಪರ್ ಕ್ಲೈಮೇಟಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಎಲ್ಲ ಟೇಸ್ಟ್ ಸಕ್ಕತ್ತಾಗಿದೆ. ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ನಾನೇನು ಹೇಳೋದು, ಅವ್ರನ್ನೇ ಕೇಳಿ. ಟೇಸ್ಟ್ ಎಷ್ಟಿದೆ? எப்படி இருக்கு?
சூப்பர் செஞ்சதா இவங்க தான் ಸೂಪರ್ ಊಟ ಕರ್ತೆ சூப்பர் சூப்பர் ಊಟ ಊಟ ನೋಡಿ ಅವನು ತಮಿಳ್ನಾಡು ಬರಪ್ಪ ಇಲ್ಲ ಏನ್ ಹೇಳಪ್ಪ என்னது ஏடி ಯಜಮಾನ್ರಿ எனக்கு தோசை சொல்றது ಊಟ ಹೆಂಗಿದೆ ಊಟ ಆಯ್ತಾ நல்லா இருக்கு சாப்பிட்டு கழுவி வச்சிருக்கேன் பிளேட் இந்த அளவுக்கு நீட்டாவா இருக்குன்னா அந்த அளவுக்கு சாப்பிட்டு இருக்கேன் நானு அருமையா இருக்கு ಅವನು ಆಕ್ಚುಲಿ ಊಟನೇ ಮಾಡಿಲ್ಲ ಸಂಜಯ್ வந்து ಯಾಕೆಂದ್ರೆ ವೈರಕಲ್ಲ ಮೋதிரம் போடுறானா ಸಂಜಯ್ போடுறானா மாமா வர்றாரா செஞ்சவனுக்கு வயிறுக்கல்ல போதும் ನಿಜವೂ ಸಾப்பிಡೇದು ಕಲ್ಲೇ ತಂದಿದ್ದ செஞ்சவங்களுக்கு இன்னைக்கு பர்த்டே பாய் எங்க மாமா வந்து ವೈರಕಲ್ಲ ಸಿಟಿನಲ್ಲಿ ದುಡ್ದು ಮೂರತ್ತು ಎಂಟ್ರಿ ಮಾಡ್ತೀರಾ ಕೋಟೆ ಕಟ್ತೀರಾ ಹೋಗ್ಬೇಕಾದ್ರೆ ಒಂದು ಮಣ್ಣು ಹೊತ್ಕೊಂಡು ಹೋಗಲ್ಲ ಇದು ಜೀವನಕ್ಕೆ ಬೇಕಾಗಿರೋದು ನೋಡಿ ಈ ತರ ಜೀವನಕ್ಕೆ ಬೇಕಾಗಿರೋದು ಈ ತರ ಒಂದು ನೇಚರು ನಮಗೆ ಹತ್ತಿರವಾಗಿರೋ ಜೊತೆಲಿ ಈ ತರ ಕುತ್ಕೊಂಡು ಊಟ ಮಾಡೋ ಸುಖ ಇದೆ ಗೊತ್ತಾ ಏನ್ ಕೋಟಿ ಕೊಟ್ರೆ ಸಿಗಲ್ಲ ಸೂಪರ್ ನಾ ಸುಮ್ಮನೆ ಹೇಳ್ತಾ ಇಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೀವು ಬೇಕಾದ್ರ ಜೊತೆ ಈ ತರ ಹೊರಡೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ಈ ತರ ಒಂದು ನೇಚರಲ್ಲಿ ಕುತ್ಕೊಂಡು ಊಟ ಮಾಡಿ ನೋಡಿ ಅದು ಫೀಲೇ ಬೇರೆ ಎಲ್ಲಾನು ಮರಿತೀರಾ ಈ ವ್ಯೂ ನೋಡಿ ಸಕ್ಕದಾಗಿದೆ ಆಕ್ಚುಲಿ ಫ್ರಂಟ್ ಕಟೇಜ್ ತಗೊಂಡವ್ರಿಗೆ ಎಲ್ಲ ಕಡೆ ವ್ಯೂ 360 ಡಿಗ್ರಿ ವ್ಯೂ ಸಿಗುತ್ತೆ ಇದು ಡಬಲ್ ಬೆಡ್ರೂಮ್ ಕಾಟೇಜು ಇದು ಬೆಡ್ರೂಮ್ ಇದೊಂದು ಬೆಡ್ರೂಮು ಇಲ್ಲಿಂದ ವ್ಯೂ ಪಾಯಿಂಟ್ ಸಕ್ಕದಾಗಿರುತ್ತೆ ಆ್ಯಕ್ಚುಲಿ ಬೆಡ್ ಇಟ್ಟಿದ್ದಾರೆ ಇಲ್ಲಿ ಬೆಡ್ ತೆಗೆದಾಗ ಮಳೆಗೆ ಎದ್ದಿರಿದ್ರೆ ಈ ಥರ ವ್ಯೂ ಪಾಯಿಂಟು ನೋಡಿ ವ್ಯೂ ಪಾಯಿಂಟ್ ಹಿಂಗಿದೆ ಅಂತ ಹಂಗೆ ಸ್ವರ್ಗ ಇಲ್ಲಿ ಮಕ್ಕೊಂಡಿದ್ದರಿಗೆ ಸಕ್ಕದಾಗಿರುತ್ತೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ 2 ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ ಬಾತ್ರೂಮ್ ಎಲ್ಲ ಸಕ್ಕದಾಗಿದೆ ನೀಟಾಗಿ ಹೈಜೆನಿಕ್ ಆಗಿದೆ ಎಲ್ಲ ಕಡೆ ಬಾತ್ರೂಮು ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ ಮ್ಯಾಟ್ ಫಿನಿಶಿಂಗು ವುಡನ್ ವಾಲ್ ಎಲ್ಲನೂ ಮತ್ತು ಇದು ಚಿಕ್ಕದಾಗಿ ಒಂದು ಡೈನಿಂಗ್ ಸೆಟಪ್ಪು ಇಲ್ಲಿ ಒಂದು ಸೋಫಾ ಇದು 2ನೇ ಬೆಡ್ರೂಮು ಸೇಮ್ ಅದೇ ಥರ ಸೆಕೆಂಡ್ ಬೆಡ್ರೂಮು ಇಲ್ಲಿ ವಿಂಡೋ ಓಪನ್ ಮಾಡಿದ್ರೆ ಅಷ್ಟೇ ಫುಲ್ ವ್ಯೂ ಸಿಗುತ್ತೆ ಪ್ಲಸ್ ಅಟ್ಯಾಚ್ ಟಾಯ್ಲೆಟ್ ಇದೆ ಸೇಮ್ ಅಟ್ಯಾಚ್ ಟಾಯ್ಲೆಟು ಇದು ಅರೌಂಡ್ ಒಬ್ಬರಿಗೆ ಒಂದು 2500 5000 ರೂಪಾಯಿ ಇದೆ ಇದು 5000 ಇದೆ ಆರಾಮ ಒಂದು ಫ್ಯಾಮಿಲಿ ಬಂದರೆ 2 ಫ್ಯಾಮಿಲಿ ಬಂದರೆ ಒಂದು 4 ಜನ ಬಂದರೆ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಸಗದಾಗಿದೆ ನೋಡಿ ವ್ಯೂ ಹೆಂಗಿದೆ ಅಂತ ಹೊರಡೆ ಬಂದ ತಕ್ಷಣ ವ್ಯೂ ಅದಾದಮೇಲೆ ಇಲ್ಲೊಂದು ಕಾಟೇಜ್ ಇದೆ ಅದರಲ್ಲಿ ಗೆಸ್ಟ್ ಇದ್ದಾರೆ ಅದರಿಂದ ಅಲ್ಲಿ ಹೋಗೋಕ್ಕಾಗಲ್ಲ ಸೇಮ್ ಇದೇ ಥರ ಡಬಲ್ ಬೆಡ್ರೂಮು ಕೆಳಗಡೆ ಮತ್ತು ಮೇಲ್ಗಡೆ ಇರೋದು ಇನ್ನೂ ಸಖತ್ತಾಗಿರುತ್ತೆ ವ್ಯೂ ಇದರ ಹೈಟಲ್ಲಿರೋದ್ರಿಂದ ವ್ಯೂ ಸಖತ್ತಾಗಿ ಸಿಗುತ್ತೆ ಅದು ಇಲ್ಲೇ ಪಾರ್ಕಿಂಗು ಗಾಡಿ ಪಾರ್ಕ್ ಮಾಡ್ಬೋದು ಪಾರ್ಕ್ ಮಾಡಿ ಹಾಗೇ ಬಂದರೆ ಆಫೀಸ್ ಆದ ತಕ್ಷಣ ಕಾಟೇಜ್ ಸ್ಟಾರ್ಟ್ ಆಗುತ್ತೆ ಇದೊಂದು ಕಾಟೇಜ್ ಇಲ್ಲೊಂದು ಕಾಟೇಜು ಅದಾದಮೇಲೆ ನಾವಿರೋದು ಅಂತ 3 ಬೆಡ್ರೂಮ್ ಕಾಟೇಜು ಆನಂತರ ಹಿಂದ್ಗಡೆ ಕಾಟೇಜಸ್ ಇದೆ பேக் சைடுல ஓகே இங்கே இதே மாதிரி காட்டேஜ் இருக்கு இது நமக்கு வந்து டபுள் பெட்ரூம் காட்டேஜ் இருக்கு சிங்கிள் பெட்ரூம் காட்டேஜ் இருக்கு அதே மாதிரி நீங்க இருக்கிறது 3 பிஹெச்கே காட்டேஜ் ஓகே ப்ளஸ் அது வந்து ஆஃபீஸ் அது வந்து மேலே வந்து சிங்கிள் பெட் காட்டேஜ் ஓகே அது மாதிரி வியூ ಸಿಂಗಲ್ ಬೆಡ್ ಕಾಟೇಜ್ ಎவ்வளೋ ರೇಟ್ ಕಪಲ್ಸ್ ಮೇ 5000 ಕಪಲ್ಸ್ಗೆ ಬಂದು 5000 ಆಗುತ್ತೆ ಮತ್ತೆ ಅದರ್ ಟ್ಯಾರಿಫ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಫುಡ್ ಎಲ್ಲ எப்படி இருக்கும் காம்ப்ளிமெண்டரி எப்படி காம்ப்ளிமெண்ட் நமக்கு மார்னிங் வந்து இட்லி சட்னி சாம்பார் அவ்வளோதான் எக் பாயில்டு எக்கு சாயா இருக்கும் நைட்டு சப்பாத்தி கீ ரைஸ் சிக்கன் கறி சிக்கன் 65 வெஜ் உள்ளவங்களுக்கு கோபி மஞ்சூரியன் தால் கறி கீ ரைஸ் ನಮಸ್ಕಾರ ಲೆಮನ್ ಟೀಗೆ ರೆಡಿ ಆಗ್ತಾ ಇದೆ ಈ ಥರ ಒಂದು ನೇಚರ್ ಅಟ್ಮಾಸ್ಫಿಯರಲ್ಲಿ ಎಲ್ಲರೂ ಈ ಲೆಮನ್ ಟೀಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಲೆಮನ್ ಟೀಗೋಸ್ಕರ ಅಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀವಿ ಟೀ போடுறது எங்க அக்கா
அங்க எடுக்கண்ணே கை வந்து எடுத்தா எடுத்து குடிக்கலாம். இதுதான் நல்ல டார்க்கா இருக்கு. என்ன நான் எடுத்தது ಮಿತ್ತಿ ಕೇಟ ದಂಚ್ಕೊಳಕ್ಕೆ ಇವೇನ್ಮಾ ಆಹಾ. ಹೀಗೆ ನಮ್ಮ ತರಲೆಗಳು ಮುಂದುವರಿಯುತ್ತೆ. ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡಿ. ಮುಖ್ಯವಾಗಿ ನೀವು ಸಪೋರ್ಟ್ ಮಾಡಬೇಕು. ಹೇಗೆಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮರಿಬೇಡಿ. ಥ್ಯಾಂಕ್ ಯು.